ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1053ಗೆ ಎಲ್ಲರಿಗೂ ಕೂಡ ಸ್ವಾಗತ. ನಥಿಂಗ್ ಫೋನ್ 3A ಈ ಮೊಬೈಲ್ಗೆ ಸಂಬಂಧಪಟ್ಟ ವಿಡಿಯೋನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ವಿಡಿಯೋ ಆದ್ರೆ ನೋಡಬಹುದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಕಂಪ್ನಿಯವರು ಗೂಗಲ್ ಪಿಕ್ಸೆಲ್ ಮೊಬೈಲ್ಸ್ಗೆ ಒಂದು ಹೊಸ ಫೀಚರ್ ನ ಆಡ್ ಮಾಡಿದ್ದಾರೆ. ಎಲ್ಲ ಮೊಬೈಲ್ಸ್ಗೂ ಕೂಡ ಆಡ್ ಮಾಡಿಲ್ಲ. ರೀಸೆಂಟ್ ಆಗಿ ಲಾಂಚ್ ಮಾಡೋದ್ರಲ್ಲ ಗೂಗಲ್ ಪಿಕ್ಸೆಲ್ 9 ಸೀರೀಸ್, ಆ ಮೊಬೈಲ್ಸ್ಗೆ ಮಾತ್ರ ಈ ಒಂದು ಫೀಚರ್ ಆದ್ರೆ ಕೊಟ್ಟಿದ್ದಾರೆ. ಗೂಗಲ್ ಫೋನ್ಸ್ ಅಲ್ಲಿ ನಮಗೆ ಪಿಕ್ಸೆಲ್ ಸ್ಟುಡಿಯೋ ಆಪ್ ಆದ್ರೆ ಇರುತ್ತೆ. ಈ ಒಂದು ಆಪ್ ಅಲ್ಲಿ ನಿಮಗೆ ಈ ಫೀಚರ್ ಆದ್ರೆ ಇರುತ್ತೆ. ಇಮೇಜ್ ಪ್ರೊಸೆಸಿಂಗ್ ಅಂತೇಳಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಮೇಜಸ್ ನ ನೀವು ಜನರೇಟ್ ಆದ್ರೆ ಮಾಡಬಹುದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನೀವೇನಾದ್ರೂ ಒಂದು ಪ್ರಾಂಪ್ಟ್ ಕೊಡಬೇಕು, ಮೆನ್ ಪ್ಲೇಯಿಂಗ್ ಬಾಸ್ಕೆಟ್ ಬಾಲ್. ಸೊ ಈ ರೀತಿಯಾಗಿ ಏನಾದ್ರೂ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀರಾ ಅಂದ್ರೆ ಆ ಪ್ರಾಂಪ್ಟ್ ಆಧಾರವಾಗಿ ಇಟ್ಕೊಂಡು ನಿಮಗೊಂದು ಇಮೇಜ್ ನ ಜನರೇಟ್ ಮಾಡಿ ಕೊಡುತ್ತೆ. ಮತ್ತೆ ನೀವು ಎಡಿಟ್ ಮಾಡೋದು, ಇಮೇಜ್ ನ ಎಕ್ಸ್ಪ್ಯಾಂಡ್ ಮಾಡೋದು, ಸೊ ಇದನ್ನೆಲ್ಲ ನೀವು ಮಾಡೋದಿಕ್ಕಾದ್ರೆ ಆಗೋದಿಲ್ಲ. ನೀವೇನಾದ್ರೂ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀರಾ ಅಂದ್ರೆ ಅದ್ರ ತಕ್ಕಂತೆ ಒಂದು ಇಮೇಜ್ ನ ಇದು ತಯಾರು ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಅದು ಕೂಡ ಮೇಜರ್ ಆಗಿ ಪೀಪಲ್ ಇಮೇಜಸ್ ನ ಜನರೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾರಾದ್ರೂ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಈ ಒಂದು ಫೀಚರ್ ನಿಮಗಾದ್ರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಈ ಒಂದು ಫೋಲ್ಡಬಲ್ ಫೋನ್ಸ್ ನ ನೆಕ್ಸ್ಟ್ ನಮಗೆ ಲಾಂಚ್ ಮಾಡ್ತಾರೆ. ಆಗಸ್ಟ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ. ಸ್ಯಾಮ್ಸಂಗ್ ಕಡೆಯಿಂದ ಬರ್ತಾ ಇರೋ ನೆಕ್ಸ್ಟ್ ಅಡ್ವಾನ್ಸ್ಡ್ ಫೋಲ್ಡಬಲ್ ಫೋನ್ ಅಂತಾನೆ ಹೇಳ್ಬೋದು. Z Fold 6 ಗೂ ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. 7 ಅಲ್ಲಿ ತುಂಬಾ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಕ್ಯಾಮೆರಾ ಸೆನ್ಸಾರ್ ನ ಚೇಂಜ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾದಲ್ಲಿ ನಮಗೆ ಪ್ರೈಮರಿ ಸೆನ್ಸಾರ್ ಏನಿರುತ್ತಲ್ಲ, ಐಸೋಸೆಲ್ HP2 ಸೆನ್ಸಾರ್ ಏನೋ ಯೂಸ್ ಮಾಡಿದ್ರು, ಆ ಸೆನ್ಸಾರ್ ನ ಈ ಫೋಲ್ಡಬಲ್ ಫೋನ್ ಅಲ್ಲೂ ಕೂಡ ಯೂಸ್ ಮಾಡ್ತಿದ್ದಾರೆ. 200 ಮೆಗಾ ಪಿಕ್ಸೆಲ್ ಇಂದ ಬರುತ್ತೆ. ಫೋಟೋಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನ ಒಂದು ಮೇಜರ್ ಇಂಪ್ರೂವ್ಮೆಂಟ್ಸ್ ಏನು ಅಂದ್ರೆ ನಮಗೆ ಫೋಲ್ಡ್ ಏನ್ ಮಾಡ್ತೀವಲ್ಲ, ಫೋಲ್ಡ್ ಓಪನ್ ಮಾಡಿದ್ದಾದ್ಮೇಲೆ ಮಧ್ಯದಲ್ಲಿ ನಮಗೆ ಕ್ರೀಸ್ ಏನಿರುತ್ತಲ್ಲ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಈ ಪಾರ್ಟ್ ನ ನಾವು ಕ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬೇರೆ ಫೋಲ್ಡಬಲ್ ಫೋನ್ಸ್ ಗೆ ಕಂಪೇರ್ ಮಾಡಿದ್ರೆ ಇವಾಗ್ಲೂ ಕೂಡ ಸ್ಯಾಮ್ಸಂಗ್ ಅಲ್ಲಿ ಓಪನ್ ಮಾಡಿದ್ದಾದ್ಮೇಲೆ ನಮಗೆ ಒಂದ್ ಸ್ವಲ್ಪ ಕ್ರೀಸ್ ಅನ್ನೋದು ಕಾಣಿಸ್ತಾ ಇದೆ. ಈ ಸಲ ನಿಮಗೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಸಿಂಪಲ್ ಆಗಿ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು ಓಪೋ ಫೋಲ್ಡಬಲ್ ಫೋನ್, ಒಂದು ಸ್ಯಾಮ್ಸಂಗ್ ಫೋಲ್ಡಬಲ್ ಫೋನ್. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಓಪನ್ ಮಾಡಿದ್ದಾದ್ಮೇಲೆ ಓಪೋದಲ್ಲಿ ನೋಡಬಹುದು ನಿಮಗೆ ಆ ಲೈನ್ ಆದ್ರೆ ಕಾಣಿಸ್ತಾ ಇಲ್ಲ. ನೀವು ಸ್ಯಾಮ್ಸಂಗ್ ಅಲ್ಲಿ ನೋಡಿದ್ರೆ ಕ್ಲೀನ್ ಆಗಿ ಆ ಲೈನ್ ಆದ್ರೆ ಕಾಣಿಸ್ತಾ ಇದೆ. ಅದು ನಿಮಗೆ ಈ ಸಲ ಒಂದ್ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಫೋಲ್ಡಬಲ್ ಫೋನ್ಸ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿನೇ ಈ ಒಂದು ಫೋಲ್ಡಬಲ್ ಫೋನ್ ಲಾಂಚ್ ಮಾಡ್ತಿದ್ದಾರೆ. ಇನ್ನ ಒಂದು ರಿಪೋರ್ಟ್ ಇದೆ, ಇದೇ ಲಾಂಚ್ ಇವೆಂಟ್ ಅಲ್ಲಿ ನಮಗೆ ಟ್ರಿಪಲ್ ಫೋಲ್ಡ್ ಕೂಡ ಲಾಂಚ್ ಮಾಡ್ತಾರೆ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಟ್ರಿಪಲ್ ಫೋನ್ ಕೂಡ ಲಾಂಚ್ ಆದ್ರೆ ಈ ಒಂದು ಇವೆಂಟ್ ಅಲ್ಲೇ ಲಾಂಚ್ ಆಗುತ್ತೆ. ಇದಕ್ಕೋಸ್ಕರನೂ ಕೂಡ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಈ ಒಂದು ಇವೆಂಟ್ ಅಲ್ಲಿ ಏನೇನೆಲ್ಲ ಲಾಂಚ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ಲಾಸ್ಟ್ 2-3 ದಿನದಿಂದ ಎಲ್ಲಿ ನೋಡಿದ್ರು ಕೂಡ ಜಿಯೋ ಏರ್ಟೆಲ್. ರೀಸನ್ ಏನು ಅಂದ್ರೆ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಅವರು ಒಫಿಷಿಯಲ್ ಆಗಿ ಸ್ಟಾರ್ ಲಿಂಕ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಸಿಂಪಲ್ ಆಗಿ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ಅನ್ನಿಸ್ತಂಗೆ ಒಂದು 6-7 ತಿಂಗಳ ಹಿಂದೆ ಅನ್ಕೊಂತೀನಿ ನಾನೊಂದು ವಿಡಿಯೋ ಆದ್ರೆ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಾನು ಅವಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಜಿಯೋ ಅವ್ರದ್ದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ, ಸ್ಟಾರ್ ಲಿಂಕ್ ಅವ್ರದ್ದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ನನಗೊಂದು ಸ್ವಲ್ಪ ಡೌಟ್ ಇತ್ತು ನಮ್ಮ ಇಂಡಿಯಾಗೆ ಬರುತ್ತೋ ಇಲ್ವೋ ಅಂತೇಳಿ. ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಸರ್ವಿಸ್ ಅಂತಾನೆ ಹೇಳ್ಬೋದು. ನಿಮಗೆ ಸ್ಯಾಟಲೈಟ್ ಥ್ರೂ ಇಂಟರ್ನೆಟ್ ಆದ್ರೆ ಸಿಗುತ್ತೆ, ತುಂಬಾ ಫಾಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಾವೇನ್ ಇಂಟರ್ನೆಟ್ ಯೂಸ್ ಮಾಡ್ತಾ ಇದೀವಲ್ಲ, ನಾವೆಷ್ಟು ಫಾಸ್ಟ್ ಇಂಟರ್ನೆಟ್ ಯೂಸ್ ಮಾಡ್ತಿದೀವೋ ಅದಕ್ಕಿಂತ 10ರಷ್ಟು ಫಾಸ್ಟ್ ಆದ್ರೆ ಇರುತ್ತೆ, ನಿಮಗೆ ತುಂಬಾ ಫಾಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಡಿಫ್ರೆಂಟ್ ಪ್ಲಾನ್ಸ್ ಇರುತ್ತೆ, ಪ್ರೈಸಸ್ ಕೂಡ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಆ ಸರ್ವಿಸ್ಗೋಸ್ಕರ ಇವಾಗ ಇವರಿಬ್ರು ಕೂಡ ಪಾರ್ಟ್ನರ್ಶಿಪ್ ಆದ್ರೆ ತಗೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ನಾವು ಸ್ಟಾರ್ ಲಿಂಕ್ ಗೆ ಸಂಬಂಧಪಟ್ಟ ಈ ಸರ್ವಿಸ್ ನಮ್ಮ ಇಂಡಿಯಾದಲ್ಲಿ ನೋಡಬಹುದು. ಯಾವಾಗಿಂದ ಅವೈಲೇಬಿಲಿಟಿ ತರ್ತಾರೆ ಅಂತ ಗೊತ್ತಿಲ್ಲ, ಇನ್ನೊಂದ್ 2 ವರ್ಷದವರೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಪ್ರೈಸ್ ವರಾಗ್ ಬಂದಿದೆ, ನಮ್ಮ ಇಂಡಿಯಾಗೆ ಬಂದಿದ್ದಾದ್ಮೇಲೆ ಪ್ರೈಸಸ್ ಯಾವ ರೀತಿ ಇರುತ್ತೆ ಅಂತೇಳಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಪ್ರತಿ ತಿಂಗಳು ನಿಮಗೆ 8,000ದಿಂದ 41,000ವರೆಗೂ ನಿಮಗೆ ಪ್ಲಾನ್ಸ್ ಆದ್ರೆ ಇರುತ್ತೆ. ನೀವು ತಗೊಳ್ಳೋ ಪ್ಲಾನ್ ಮೇಲೆ ನಿಮಗೆ ಪ್ರೈಸಸ್ ಅನ್ನೋದು ವೇರಿ ಆಗ್ತಾ ಇರುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ ಹಾರ್ಡ್ವೇರ್ ಏನಿರುತ್ತಲ್ಲ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದನ್ನ ನೀವು ತಗೋಬೇಕಾಗುತ್ತೆ, ಸಪರೇಟ್ ಆಗಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇದರ ಕಾಸ್ಟ್ ಏನಿಲ್ಲ ಅಂದ್ರೂ ಕೂಡ 20ರಿಂದ 31,000ವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಂದ್ರೆ ಸ್ಪೀಡ್ ಮೇಲೂ ಕೂಡ ನಮಗೆ ಆ ಒಂದು ಡಿವೈಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಮೀಡಿಯಂ ಸ್ಪೀಡ್ ಸಾಕು ಅಂದ್ರೆ ಆ ಒಂದು ಡಿವೈಸ್ ಇರುತ್ತೆ, ನಮಗೆ ತುಂಬಾ ಹೈ ಸ್ಪೀಡ್ ಡಾಟಾ ಬೇಕು ಅಂದ್ರೆ ಅದಕ್ಕೊಂದು ಡಿವೈಸ್ ಇರುತ್ತೆ. ಸೊ ಈ ರೀತಿಯಾಗಿ ಹಾರ್ಡ್ವೇರ್ ಪ್ರೈಸಸ್ ಅನ್ನೋದು ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ತುಂಬಾ ಕಾಸ್ಟ್ಲಿ ಆಯ್ತು. ಈ ಸ್ಟಾರ್ ಲಿಂಕ್ ಪ್ರಾಜೆಕ್ಟ್ ಯಾರಿಗೆ ತುಂಬಾ ಯೂಸ್ ಆಗುತ್ತೆ ಗೊತ್ತಾ? ಕಾರ್ಪೊರೇಟ್ ಗೆ ತುಂಬಾನೇ ಯೂಸ್ ಆಗುತ್ತೆ. ನಮಗೆ ದೊಡ್ಡ ಕಂಪನೀಸ್ ಏನಿರುತ್ತಲ್ಲ, ಇವಾಗ ಬೆಂಗಳೂರಲ್ಲೂ ಕೂಡ ನಮಗೆ ದೊಡ್ಡ ಸಾಫ್ಟ್ವೇರ್ ಕಂಪನೀಸ್ ಆದ್ರೆ ಇರುತ್ತೆ, ಅವರಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಬೇಕಾಗುತ್ತೆ. ಅವರಿಗೆ ಈ ಒಂದು ಸರ್ವಿಸ್ ತುಂಬಾ ಆದ್ರೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇವಾಗಿರೋ ಇಂಟರ್ನೆಟ್ ಗೆ ಕಂಪೇರ್ ಮಾಡಿದ್ರೆ ಅವರಿಗೆ ಈ ಒಂದು ಇಂಟರ್ನೆಟ್ ಸ್ಪೀಡ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಝೊಮ್ಯಾಟೊ ಇಂದ ಝೊಮ್ಯಾಟೊ ಅವರು ರೀಸೆಂಟ್ ಆಗಿ ಒಂದು ಹೊಸ ಫೀಚರ್ ತಂದಿದ್ರು, ಫುಡ್ ರೆಸ್ಕ್ಯೂ ಅಂತೇಳಿ. ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ನಾವು ಕೂಡ ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಿ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಝೊಮ್ಯಾಟೊದಲ್ಲಿ ನಾನು ಫುಡ್ ಆರ್ಡರ್ ಮಾಡಿದೆ ಅಂತ ಇಟ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ಆಗಿದ್ದಾದ್ಮೇಲೆ ನಾನು ಕ್ಯಾನ್ಸಲ್ ಮಾಡ್ತೀನಿ. ಅವಾಗ ನಾನಿರೋ ಏರಿಯಾದಲ್ಲಿ, ನನ್ನ ಸರೌಂಡಿಂಗ್ ಅಲ್ಲೇ ಯಾರಾದ್ರೂ ಫುಡ್ ಆರ್ಡರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರಲ್ಲ, ಅವರಿಗೆ ಈ ಒಂದು ಫುಡ್ ತೋರಿಸುತ್ತೆ. ಆಫ್ ರೇಟ್ ಅಲ್ಲಿ ಅವರಿಗಾದ್ರೆ ಕೊಡ್ತಾರೆ, ಅರ್ಧ ದುಡ್ಡಿಗೆ ಈ ಒಂದು ಊಟ ಅವರಿಗಾದ್ರೆ ಹೋಗುತ್ತೆ. ಇದು ನಮಗೆ ತುಂಬಾ ಚೆನ್ನಾಗಿ ಸಕ್ಸಸ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಝೊಮ್ಯಾಟೊ ಸಿಒ ಆದ್ರೆ ಹೇಳ್ತಿದ್ದಾರೆ. ಹತ್ತತ್ರ 75% ಮೀಲ್ಸ್ ಅನ್ನೋದು ನಾವು ಪ್ರತಿ ತಿಂಗಳು ಸೇವ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಪ್ರತಿ ತಿಂಗಳು ಹತ್ತತ್ರ 1.5 ಲಕ್ಷ ಮೀಲ್ಸ್ ನ ಇವರು ಸೇವ್ ಮಾಡ್ತಿದ್ದಾರೆ. ಈ ಒಂದು ಫೀಚರ್ ಬರೋದಕ್ಕಿಂತ ಮುಂಚೆ ನಮಗೆ ತುಂಬಾ ದುಡ್ಡು ವೇಸ್ಟ್ ಆಗ್ತಿತ್ತು, ಅದರ ಜೊತೆಗೆ ಊಟನೂ ಕೂಡ ವೇಸ್ಟ್ ಆಗ್ತಿತ್ತು. ಇವಾಗ ಆ ರೀತಿಯಾಗಿ ಆಗ್ತಾ ಇಲ್ಲ, ನಮಗೂ ಕೂಡ ತುಂಬಾ ಮಟ್ಟಿಗೆ ಲಾಭ ಇದೆ, ಅದ್ರ ಜೊತೆಗೆ ಫುಡ್ ಕೂಡ ವೇಸ್ಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನೀವೇ ಇಮ್ಯಾಜಿನ್ ಮಾಡಿ, ಪ್ರತಿ ತಿಂಗಳು 1.5 ಲಕ್ಷ ಮೀಲ್ಸ್ ಅಂದ್ರೆ ಸಾಮಾನ್ಯದ ಮಾತಲ್ಲ, ಎಷ್ಟು ಫುಡ್ ಅಂತ ನೀವೇ ಅರ್ಥ ಮಾಡ್ಕೋಬಹುದು. ಅದೇ ಅರ್ಧ ದುಡ್ಡಿಗೆ ಬೇರೆಯವರಿಗೆ ಹೋಗ್ತಾ ಇದೆ, ಅವರು ಕೂಡ ಹೊಟ್ಟೆ ತುಂಬ್ತಾ ಇದೆ, ಇವ್ರಿಗೂ ಕೂಡ ಹೊಟ್ಟೆ ತುಂಬ್ತಾ ಇದೆ. ಆದ್ರೆ ಈ ಒಂದು ಫೀಚರ್ ತುಂಬಾ ಚೆನ್ನಾಗಿ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಇವಾಗ ಅಟ್ ಪ್ರೆಸೆಂಟ್ ನಾವೆಲ್ಲರೂ ಕೂಡ iOS 18 ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಮಗೆ iOS 19 ಬರುತ್ತೆ. iOS 18 ಅಲ್ಲಿ ಮೇಜರ್ ಇಂಪ್ರೂವ್ಮೆಂಟ್ಸ್ ಇಲ್ಲ. iOS 18 ಬಗ್ಗೆನೂ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದೆ, ಅದರಲ್ಲಿ ನಾನು ನಿಮಗೆ ಹೇಳಿದ್ದೆ ಮೇಜರ್ ಇಂಪ್ರೂವ್ಮೆಂಟ್ಸ್ ಏನಿಲ್ಲ ಅಂತೇಳಿ. 17 ಅಲ್ಲಿ ನಮಗೆ ತುಂಬಾ ಇಂಪ್ರೂವ್ಮೆಂಟ್ಸ್ ಇತ್ತು, ಕಂಪ್ಲೀಟ್ OS ಅನ್ನೋದು ನಮಗೆ ಚೇಂಜ್ ಆಗಿತ್ತು. ನಮಗೆ 18 ಅಲ್ಲಿ ಮೇಜರ್ ಇಂಪ್ರೂವ್ಮೆಂಟ್ಸ್ ಮಾಡಲಿಲ್ಲ, 17 ಅಲ್ಲಿ ಇರೋದ್ರಲ್ಲೇ ಸಣ್ಣ ಪುಟ್ಟ ಚೇಂಜಸ್ ಮಾಡಿ 18 ಆದ್ರೆ ತಂದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ iOS 19 ನಿಮಗೆ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡಿರೋದಿಲ್ಲ, ಆ ಲೆವೆಲ್ ಅಲ್ಲಿ ಚೇಂಜಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಆ ಲೆವೆಲ್ ಅಲ್ಲಿ ನಿಮಗೆ ಫೀಚರ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ತುಂಬಾ ದೊಡ್ಡದಾಗಿನೇ ಪ್ಲಾನ್ ಮಾಡ್ತಿದ್ದಾರೆ. ರೀಸನ್ ಏನು ಅಂದ್ರೆ, ನಮಗೆ ಈಗ ಬರೋ ಐಫೋನ್ಸ್ ಕೂಡ ಕಂಪ್ಲೀಟ್ ಡಿಸೈನ್ ಅನ್ನೋದು ಚೇಂಜ್ ಆಗುತ್ತೆ, ಡಿಸೈನ್ ಎಂಟೈರ್ ಆಗಿ ನಮಗೆ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ OS ನು ಕೂಡ ಇವರು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಿದ್ದಾರೆ. ಅಂದ್ರೆ ನಿಮಗೆ ಕ್ಲೀನ್ ಆಗಿ ಕಾಣಿಸುತ್ತೆ ಏನೇನ್ ಚೇಂಜ್ ಮಾಡಿದ್ದಾರೆ ಅಂತೇಳಿ. ಇವಾಗ ಅಟ್ ಪ್ರೆಸೆಂಟ್ ಸ್ಯಾಮ್ಸಂಗ್ OS ನ ನೀವೆಲ್ಲರೂ ಕೂಡ ನೋಡಿರ್ತೀರಾ, One UI 7 ಅನ್ಕೋತೀನಿ ಇವಾಗ ಅಟ್ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿರೋದು. ಅದು ನಿಮಗೆ ತುಂಬಾನೇ ಚೆನ್ನಾಗಿದೆ, ತುಂಬಾ ಸ್ಮೂತ್ ಇದೆ, ಹೊಸ ಹೊಸ ಫೀಚರ್ಸ್ ಕೂಡ ಕೊಟ್ಟಿದ್ರು. ಅದರ ಲೆವೆಲ್ ಅಲ್ಲೇ ಈ ಒಂದು iOS 19 ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ, ಐಫೋನ್ಸ್ ಲಾಂಚ್ ಆಗಿದ್ದಾದ್ಮೇಲೆ ನಮಗೆ ಈ ಒಂದು ಅಪ್ಡೇಟ್ ಆದ್ರೆ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮಹೀಂದ್ರಾ ಕಾರ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಅಟ್ ಪ್ರೆಸೆಂಟ್ ಮಹೀಂದ್ರಾ ಥಾರ್ ರಾಕ್ಸ್, ಸೊ ಈ ಒಂದು ಕಾರ್ಸ್ ಮಾತ್ರ ವಿಪರೀತ ಡಿಮ್ಯಾಂಡ್ ಇದೆ ಅಂತಾನೆ ಹೇಳ್ಬೋದು. ವೇಟಿಂಗ್ ಪೀರಿಯಡ್ ಕೂಡ ತುಂಬಾ ಇದೆ, ಕೆಲವೊಂದು ಶೋರೂಮ್ಸ್ ಅಲ್ಲಂತೂ ಹತ್ತತ್ರ 1 ವರ್ಷದವರೆಗೂ ವೇಟಿಂಗ್ ಪೀರಿಯಡ್ ಆದ್ರೆ ಇದೆ. ಆ ಲೆವೆಲ್ ಅಲ್ಲಿ ಬುಕಿಂಗ್ಸ್ ನಡೀತಿದೆ ಅಂತಾನೆ ಹೇಳ್ಬೋದು. ನಾಟ್ ಓವರ್ ಇಂಡಿಯಾ, ನಮ್ಮ ಇಂಡಿಯಾದಲ್ಲಂತೂ ಎಷ್ಟು ಜನರಿಗೆ ಈ ಕಾರ್ ಮೇಲೆ ಹೈಪ್ ಇದೆ ಅಂದ್ರೆ, ಪಾಪ ಅವರು ಬುಕ್ ಮಾಡ್ತಾ ಇದ್ದಾರೆ, ಆ ಕಾರ್ಸ್ ಅನ್ನೋದು ಡೆಲಿವರಿ ಆಗ್ತಾ ಇಲ್ಲ, ಆ ಲೆವೆಲ್ ಅಲ್ಲಿ ಹೈಪ್ ಆದ್ರೆ ತಗೊಂಡಿದೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ, ಮಹೀಂದ್ರಾ ಕಂಪ್ನಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಕಾರ್ ಮ್ಯಾನುಫ್ಯಾಕ್ಚರರ್ ಅಂತಾನೆ ಹೇಳ್ಬೋದು. ಫಸ್ಟ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಆಸ್ ಯೂಶುವಲ್ ನಮಗೆ ಸುಜುಕಿ ಇರುತ್ತೆ, ಅವರನ್ನ ಬೀಟ್ ಮಾಡೋದು ಅಸಾಧ್ಯ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಅವರು ಒಂದು 200 ಕಾರ್ ಸೇಲ್ ಮಾಡಿದ್ರೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅವರು ವರ್ಷದಲ್ಲಿ ಒಂದು 200 ಕಾರ್ ಸೇಲ್ ಮಾಡಿದ್ರೆ ಈ ಎಲ್ಲಾ ಬ್ರ್ಯಾಂಡ್ ಅವರು ಕೂಡ 50-60 ಕಾರ್ ಸೇಲ್ ಮಾಡ್ತಾರೆ. ಅಂದ್ರೆ ಸುಜುಕಿ ಕಾರ್ಸ್ ವಿಪರೀತ ಸೇಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬೇರೆ ಎಲ್ಲಾ ಕಂಪ್ನಿ ಕಾರ್ಸಿಗೂ ಕೂಡ ಕಂಪೇರ್ ಮಾಡಿದ್ರೆ ಸುಜುಕಿ ಕಾರ್ಸ್ ನಿಮಗೆ ತುಂಬಾನೇ ಸೇಲ್ ಆಗುತ್ತೆ. ಫಸ್ಟ್ ಪ್ಲೇಸ್ ಅಲ್ಲಿ ಅವರು ಇದ್ದಾರೆ. ಸೆಕೆಂಡ್ ಪ್ಲೇಸಿಗೆ ಮಹೀಂದ್ರಾ ಬಂದಿರಲಿಲ್ಲ, ಫಾರ್ ದ ಫಸ್ಟ್ ಟೈಮ್ ಮಹೀಂದ್ರಾ ಕಂಪ್ನಿ ಸೆಕೆಂಡ್ ಪ್ಲೇಸಿಗೆ ಬಂದಿದೆ. ಥರ್ಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ನಮಗೆ ಹುಂಡೈ ಕಂಪ್ನಿ ಆದ್ರೆ ಇದೆ. ಈ ಬ್ರ್ಯಾಂಡು ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವರು ಮೂವರು ಕೂಡ ಇವಾಗ ಟಾಪ್ 3 ಪ್ಲೇಸಸ್ ಅಲ್ಲಿ ಆದ್ರೆ ಇದ್ದಾರೆ. ಕಾರ್ಸ್ ಕೂಡ ತುಂಬಾ ಚೆನ್ನಾಗಿ ಸೇಲ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೊಟೊರೋಲಾ ಇಂದ ಮೋಟೋ ಎಡ್ಜ್ 60 ಫ್ಯೂಷನ್ ಈ ಒಂದು ಮೊಬೈಲ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇವಾಗ ಅಫಿಷಿಯಲ್ ಆಗಿ ಇಮೇಜಸ್ ಕೂಡ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನೋಡಿದ ತಕ್ಷಣ ನನಗೆ ಮೋಟೋ ಎಡ್ಜ್ 50 ಪ್ರೋ ಮೊಬೈಲ್ ನೆನಪಾಯ್ತು. ರೀಸನ್ ಏನು ಅಂದ್ರೆ, 50 ಪ್ರೋ ನಿಮಗೆ ಇದೇ ಡಿಸೈನ್ ಇರುತ್ತೆ, ಸೇಮ್ ಟು ಸೇಮ್ ಡಿಸೈನ್. ಇವಾಗ ಅದೇ ಡಿಸೈನ್ 60 ಫ್ಯೂಷನ್ ಗೆ ತಂದಿದ್ದಾರೆ. ಹಿಂದಿನ ಸಲ 60 ಫ್ಯೂಷನ್ ಅಲ್ಲಿ ಜಸ್ಟ್ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಅಷ್ಟೇ ಇತ್ತು. ಈ ಸಲ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಅದರ ಜೊತೆಗೆ ಟೆಲಿಫೋಟೋ ಸೆನ್ಸರ್ ಕೂಡ ಆಡ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಈ ಒಂದು ಪ್ರೊಸೆಸರ್ ಇರುತ್ತೆ. ತುಂಬಾ ಒಳ್ಳೆ ಅಂದ್ರೆ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ಕ್ಯಾಮ್ರಾಸ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಆ ಇಮೇಜ್ ಪ್ರೊಸೆಸಿಂಗ್ ಗೆ ನೀವು ಫಿದಾ ಆಗೋಗ್ಬಿಡ್ತೀರಾ, ಅಷ್ಟೇ ಚೆನ್ನಾಗಿ ನಿಮಗೆ ಫೋಟೋಸ್ ಆದ್ರೆ ಬರುತ್ತೆ. ಆದ್ರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ನನಗೆ ಕೇಳಿದ್ರೆ ಮೊಟೊರೋಲಾ ಮೊಬೈಲ್ಸ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ರೌಂಡರ್ ಮೊಬೈಲ್ ಅಂತಾನೆ ಹೇಳ್ಬೋದು. ಅಷ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ಲಾಂಚ್ ಆಗುತ್ತೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಇಮೇಜಸ್ ಆದ್ರೆ ಹೊರಗೆ ಬಂದಿದೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.